ಫಸ್ಟ್ ಅವಮಾನಗಳನ್ನೇ ಚೆನ್ನಾಗಿರುತ್ತೆ, ಯಾಕಂದ್ರೆ ಅವಮಾನಗಳಾದ್ಮೇಲೆ ಸನ್ಮಾನ ಸಿಗೋದು ನನಗೆ. ಪಡ್ಕೊಳ್ಳೋಣ, ಪರವಾಗಿಲ್ಲ. ಚಪ್ಪಲಿ ಹೊಡಿತಾರೆ, ಒಡವೆ ಪರವಾಗಿಲ್ಲ, ಮೋಸ್ಟ್ಲಿ ಅವನಿಗೆಲ್ಲ ಆ ಥರ ಬೇಜಾರಾಗಿರ್ಬೋದು, ಪರವಾಗಿಲ್ಲ. ಹೂ ಹಾಕ್ಸ್ಕೋಬೇಕಾದ್ರೆ ಅಷ್ಟೇ ಪ್ರೌಡಾಗಿ ಅನ್ಕೊಂಡು ಹಾಕ್ಸ್ಕೊಳ್ಳೋಲ್ಲ, ಅದು ಕೂಡ ಪ್ರೌಡಾಗಿ ಹಾಕ್ಕೊಳ್ಳೋಣ, ತಪ್ಪೇನಿಲ್ಲ. ಆಮೇಲೆ ನನ್ನ ಕಾಂಟ್ರವರ್ಸಿ ಇಲ್ಲ ಬ್ಯಾಡ್ ಬಾಯ್, ನನ್ನ 1% ಆಮೇಲೆ ಬ್ಯಾಡ್ ಬಾಯ್. ಏನಾಗುತ್ತೆ, ತುಂಬಾ ಕಷ್ಟಪಟ್ಟಾಗ ಕೆಲವು ಕಡೆಗೆ ಮಾತುಗಳು ತುಂಬಾನೇ ಕೈ ಆಗಿರುತ್ತೆ. ಯಾಕಂದ್ರೆ ಆ ಕಷ್ಟಗಳನ್ನ ಜೀಣಿಸ್ಕೊಂಡು ಎಷ್ಟು ಅಂತ ನಾವು ನಾಡ್ಕೊಳ್ಳೋಕ್ಕಾಗುತ್ತೆ. ಪರವಾಗಿಲ್ಲ ನಮ್ಮ ಅಂತ. ಯಾಕಂದ್ರೆ ನೀರು ಇಲ್ಲಿವರೆಗೂ ಬಂದಾಗ ಮೂವ್ ಅನ್ಬೋದು, ಇಲ್ಲಿಗೆ ಬಂದಾಗ ಮೂವ್ ಅನ್ಬೋದು, ಇಲ್ಲಿಗೆ ಬಂದಾಗ ಓಕೆ ಅನ್ಬೋದು. ಇಲ್ಲಿಗೆ ಬಂದಾಗ 3 ಸಲ ಎದುರಿತು ಗೊತ್ತಾ, 3ನೇ ಸಲಿಗೆ ನಮ್ಮನ್ನು ಒದಿದ್ವಿ ಗೊತ್ತಾ, ಅದೇ ಕೋಪ ಅಷ್ಟೇ. ಯಾಕಂದ್ರೆ ನಾನು ಬದುಕ್ಬೇಕಲ್ಲ, ಅದು ಎಷ್ಟೊಂದು ಆಗ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು, ಇನ್ನೊಂದು ಮತ್ತೊಂದು. ಬಟ್ ನಾನು ಇವತ್ತಿಗೂ ಹೇಳ್ತೀನಿ, ನಾನೆಲ್ಲ ಬದಿಗಿಡ್ತೀನಿ. ನನಗೆ ನನ್ನ ಸೆಲೆಬ್ರಿಟಿಗಳು ಮುಖ್ಯ, ನನಗೆ ಕೆಲಸ ಮುಖ್ಯ. ಅದು ಬಿಟ್ಟು ಯಾರೇ ಆಗಲಿ ಏನೇ ಆಗಲಿ ಆ ಪದ ನನಗೆ ತುಂಬ ಆಯ್ತು. ಏನಕ್ಕೆ ಅಂತಂದ್ರೆ ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಷ್ಟು ಟೈಮು ಇಲ್ಲ, ನನ್ನ ಹತ್ರ ಪುರ್ಸೊತ್ತು ಇಲ್ಲ. ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಕೆಲಸ ಇದು, ನಾನೇನು ಕೆಲಸ ಮಾಡಬೇಕು, ಇದಷ್ಟೇ ನಾನು ಕಲ್ಸ್ಕಾರೋದು. ಇವತ್ತು ಇವಳು ಇರ್ತಾಳ, ಇವಳು ನಾಳೆ ಅವಳು ಇರ್ತಾಳ, ಒಳ್ಳೆ ನೀವು ರಚನೆ ಬಿಡಿ, ನಿಮ್ಗಳಿಗೆ ತಲೆ ಕೆಡಿಸ್ಕೊಂಡು ನನಗೆ ನನ್ನ ಸಿನಿಮಾ, ನನ್ನ ಕೆಲಸ, ನನ್ನ ಮೇಲೆ ದುಡ್ಡು ಹಾಕ್ತಂತ ನನ್ನ ನಿರ್ಮಾಪಕರು, ನನ್ನನ್ನು ಡೈರೆಕ್ಟ್ ಮಾಡೋಂಥ ನನ್ನ ಡೈರೆಕ್ಟ್ರು, ನನ್ನ ಟೆಕ್ನಿಷಿಯನ್ಗಳು, ಅವ್ರಿಗಷ್ಟೇ ನಾನು ಸೀಮಿತ. ಅವ್ರ ಕೆಲಸ ಮಾಡಿದ್ರೆ ಅವ್ರು ತೋರ್ಸೋದು ನನ್ನ ಸೆಲೆಬ್ರಿಟಿಗಳಿಗೆ, ಅವ್ರೇನು ಮನೆಗೆ ಹಾಕೊಳ್ಳಲ್ಲ. ಇದಕ್ಕೆ ನಾನೇ ತಲೆ ಕೆಡಿಸ್ಕೊಂಡೆ, ಹೌದು ಅಲ್ವಾ? ಇಲ್ಲ 25 ವರ್ಷ ಇಷ್ಟೆಲ್ಲ ನಾನು ತಲೆ ಹಾಕೊಂಡ್ರೆ 25 ವರ್ಷ ಆಲ್ಮೋಸ್ಟ್ 10 ವರ್ಷ ಕೊಡೋಗ್ಬಿಡ್ತಿದ್ದೇನೆ ಎಲ್ಲರೂ. ಅಯ್ಯೋ ನನ್ನ ಕೈಲಿ ಆಗಲ್ಲಪ್ಪ, ನನಗಿದಾಗಲೇಬೇಕು, ಇದು ಮಾಡಲೇಬೇಕು. ಯಾಕಂದ್ರೆ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಸೋರಿಸ್ಕೊಂಡ್ಬಂದಿರೋಂಥ ದಾರಿ ಇದು. ಮೊನ್ನೆ ನಮ್ಮ ನಮ್ಮ ಸೀನಿನ ನಾವೆಲ್ಲ ಇದಕ್ಕೆ ತಿರುಪತಿಗೆ ಹೋಗಿದ್ವಿ. ಮತ್ತೆ ಹೆಂಗೆ ಮಾತುಗಳು ಬರುತ್ತೆ ಅನ್ನಕ, ಇದೇ ತಿರುಪತಿಗೆ ಒಂದಾನೊಂದು ಕಾಲದಲ್ಲಿ ಇಲ್ಲಿಂದ ಕೆಂಪಸ್ ಹತ್ಕೊಂಡು ಹೋಗಿದ್ವಿ ನಾವು. ಕೆಳಗಡೆ ಇಳಿದು ಮೇಲ್ಗಡೆಗೆ ಇನ್ನೊಂದು ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು, ಆ್ಯಕ್ಚುಲಿ ಸಚಿಗೆ ನಮ್ಮ ಶ್ರೀರಾಮ್ ಇಬ್ಬರು ಹೇಳಿದೆ, ನೋಡ್ರೆ ಇವತ್ತು ಇದೇ ದೇವ್ರ ದರ್ಶನ ಮಾಡೋದಕ್ಕೆ ಕೋಟಿಗಟ್ಟಲೆ ಕಾರಲ್ಲಿ ತರ್ತಾ ಇದೀವಲ್ಲ, ಹಂಗಾಗಿ ಭಗವಂತನ ಹತ್ರ ನಾನೇನು ಕೇಳ್ಕೊಳ್ಳಿ, ಇನ್ನೇನು ಕೇಳ್ಕೊಳ್ಳಾಗತ್ತೆ, ಕೇಳೋದೇನಿಲ್ಲಪ್ಪ ನಂದು. ಧನ್ಯವಾದಪ್ಪ, ಇಲ್ಲಿವರೆಗೂ ತಂದಿದ್ಯಾ, ಥ್ಯಾಂಕ್ಸ್ ಅಷ್ಟೇ. ಇನ್ನೂ ನಾನು 10 ಕೋಟಿ ಕೊಡೋದು ಏನಕ್ಕೆ ಕೇಳಿ ನಾನು? ನಮ್ಮ ಕೆಂಪಸ್ ಒಂದು ಕೋಟಿಗಟ್ಟಲೆ ಕಾಲ ಮೇಲೆ ಕೂರಿಸ್ಬಿಟ್ಟು ಇಲ್ಲಿ ಕಷ್ಟ ಕೊಡ್ತಿದ್ದಾರೆ, ಇನ್ನೇನೇ ನನಗೆ ಬೇಕು? ಹೌದಲ್ವಣ? ಹೌದು ಅಲ್ವ? ಆದರೆ ಅದನ್ನು ತಗೊಳಕ್ ನೀವು ಶ್ರಮ ಪಟ್ಟು ಅಷ್ಟೇ, ಅಡ್ಡದಾರಿ ಕಾಲ ಹಾಕ್ಬೇಡ್ರಿ. ನಾನು ಇವತ್ತು ಹೇಳ್ಕೊಡ್ತೀನಿ ಎಲ್ಲರೂ, ಯಾಕಂದ್ರೆ ಅಕ್ಕ ತಂಗಿರೋದು ಬೇಜಾರು ಮಾಡ್ಕೊಬೇಡ್ರಿ. ತಲೆ ಹಿಡಿಬಿಡಿ, ತಲೆ ಹೊಡಿಬಿಡಿ, ಎರಡು ಬಿಟ್ಟು ಇನ್ನೇನು ಮಾಡ್ತೀರ ಮಾಡಿ. ಯಾವ ನಿನ್ನ ಬಗ್ಗೆ 1000 ಮಾತಾಡಿದ್ರೆ ಹೊಯ್ತಾರೆ ನಿಮ್ಮ ಪಾಡಿ. ನೀವು ತಲೆ ಕೆಡಿಸ್ಕೊಬೇಡ್ರಿ, ಒಂದೇ ಒಂದು ಬೇಗ ಇಟ್ಕೊಳ್ರಿ. ನನ್ನ ಗುರಿ ಅಲ್ಲಿರ್ಬೇಕು. ಈಗಲೂ 25 ವರ್ಷ ಆದಾಗ ನನಗೇನು ಕೇಳಿದಾಗ ಯಾವುದೋ ಹೇಳ್ತಿದ್ದೆ, ಇನ್ನೂ 0ಲೇ ಇದ್ದೀನಿ ನಾನು ಅಂತ. ಯಾಕಂದ್ರೆ ನನಗೆ ಅಷ್ಟೊಂದು ಅತಿ ಆಸೆ ನನ್ನ ಕೆಲಸದ ಮೇಲೆ, ನನಗೆ ಅಷ್ಟೈತೆ ನನ್ನ ಆಸೆ ಅದ್ರ ಮೇಲೆ. ನೀವು ತುಂಬ ಇಷ್ಟಪಟ್ಟು ನಿಮ್ಮ ಕೆಲಸಗಳು ಮಾಡಿ, ಏನೇ ಮಾಡಿ, 2 ಕೆಲಸ ಬಿಟ್ಟು ಏನಕ್ಕಾಗಿ ಮಾಡಿ, ಖಂಡಿತ ಒಂದಲ್ಲ ಒಂದಿನ ನಿಮ್ಗೆ ಸಿಕ್ಕೇ ಸಿಗುತ್ತೆ.